ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂತೀನಿ. ನಾವು ಆರಾಮಿದ್ದೀವಿ. ಇವತ್ತು ಭಾನುವಾರ ಮಾರ್ಕೆಟಿಗೆ ಹೋಗ್ತಾ ಇದ್ವಿ. ಮಾರ್ಕೆಟಿಗೆ ಹೋಗಿ ರೇಷನ್ ಸ್ವಲ್ಪ ತರಕಾರಿ ಹಾಗೆ ಚಿಕನ್ ತೊಗೊಂಡ್ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮನ್ನು ಕಾರಲ್ಲೇ ಕುತ್ಕೊಳಿಸಿ ನಮ್ಮ ಮನೆಯವರು ಚಿಕನ್ ತರೋದಕ್ಕೆ ಹೋಗಿದ್ದಾರೆ. ಸೊ ನಾವು ಕಾರಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಿಂತ್ಕೊಂಡಿದ್ದಾನೆ, ಅಯ್ಯೋ ಇಲ್ಲಿ ನಿಂತ್ಕೊಂಡಿದ್ದಾನೆ. ರೇಷನ್ ಎಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ರೇಷನ್ ತೊಗೊಂಡು ಬಂದಿದ್ದೀವಿ. ಎಷ್ಟು ಚಿಕನ್ ತೊಗೊಂಡೋಗಿ ಇನ್ನು ಚಿಕನ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ. ಫ್ರೆಂಡ್ಸ್, ನಮ್ಮ ಮನೆಯವರು ಚಿಕನ್ ಮಾಡ್ತಾಯಿದ್ದಾರೆ. ಸೊ ಚಿಕನ್ ಈ ಥರ 1 kg ಇದೆ. ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಉಪ್ಪು, ಖಾರ, ಅರಿಶಿಣ ಪುಡಿ, ಮತ್ತು ಗರಂ ಮಸಾಲ, ಸಾಂಬಾರು ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೆಯವರು ಒಗ್ಗರಣೆ ಕೊಡ್ತಾಯಿದ್ದಾರೆ ಚಿಕನ್ಗೆ. ಎಷ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಬೇಕು. ಎಷ್ಟು ಉಳ್ಳಾಗಡ್ಡಿ ಬಮ್ಮ? 2 ಈರುಳ್ಳಿ ಮತ್ತು 2 ಟೊಮೆಟೊ ಮೀಡಿಯಮ್ ಸೈಜು. ಸ್ವಲ್ಪ ಇದು ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಳ್ಬೇಕು ಟೊಮೆಟೊನ. ಆಮೇಲೆ 2 ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಹೌದಿಲ್ಲ ಫ್ರೆಂಡ್ಸ್? ನಮ್ಮ ಮನೆಯವರು ಚಿಕನ್ ಮಾಡೋದೇನು ಎಷ್ಟೊತ್ತಾಗುತ್ತೆ ನೀವು? ಟೈಮ್ ಬೇರೆ 12 ಗಂಟೆ ಆಯಿತು, ಏನೂ ತಿಂದಿಲ್ಲ. ಜೋರು ಹಸು ಹೋಗ್ತಾಯಿದೆ. ಅದಕ್ಕೋಸ್ಕರ ಅನ್ನ, ಖಾರ, ಎಣ್ಣೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ಈ ಥರ ತಿಂದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ಚಿಕನ್ ಹಾಕ್ತಾಯಿದ್ದಾರೆ. 1 kg ಚಿಕನ್ ಇವಾಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕು. ಅದಕ್ಕೆ ನಾವು ಮೊದಲು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಎಣ್ಣೆಲೆ ಕುದಿಬೇಕು, ಅಂದರೆ ಟೇಸ್ಟ್ ಮಸ್ತ್ ಇರುತ್ತೆ. ಅಲ್ಲಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಬೋದು. ನೋಡ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಅವಾಗ ಫ್ರೆಂಡ್ಸ್. ನಾನು ನಿಮಗೆ ಹೇಳಿದೆ ಆಗಾಗ ಮಿಕ್ಸ್ ಮಾಡ್ತಾ ಇರ್ಬೇಕಂತ. ನಮ್ಮ ಮನೆಯವ್ರು ನಂಗೆ ಹೇಳ್ಬಿಟ್ರು, ನಾನು ತೋರಿಸ್ಬೇಡ, ಚಿಕನ್ ಅಷ್ಟೇ ತೋರಿಸಿ. ಚಿಕನ್ ಇವತ್ತು ಹೈಲೈಟ್ ಆಗೋದು. ಇಲ್ಲಾದರೆ ಹೊತ್ಬಿಡ್ತದೆ. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದೆ, ನಮ್ಮ ಮನೆಯವ್ರು ನನಗೆ ಹೇಳ್ಬಿಟ್ರು. ಫ್ರೆಂಡ್ಸ್, ನನ್ನ ಮನೆಯವರು ಕೊಬ್ಬರಿ ಕಟ್ ಮಾಡ್ತಿದ್ದಾರೆ. ಮಿಕ್ಸರ್ಗೆ ನಾನು ಹಾಕಬೇಕಂತೆ. ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತೀನಿ. ಮಿಕ್ಸರ್ಗೆ ಹಾಕಿದ್ಮೇಲೆ ಸಿಗುವ. ಈ ಕಡೆ ಜೀರಾ ರೈಸ್ ಮಾಡ್ತಾ ಇದ್ದೀವಿ. ಫಸ್ಟಿಗೆ ಒಗ್ಗರಣೆ ಕೊಟ್ಟಿದ್ದೀವಿ. ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಈರುಳ್ಳಿ ಹಾಕಿ. ನಮ್ಮ ಮಕ್ಕಳು ಒಬ್ಬರೇ ಮಾಡ್ತಿದ್ರು. ಆ ಕಡೆ ಬರೋಷ್ಟಕ್ಕೆ ನಮ್ಮ ಮನೆಯವ್ರು ಅಕ್ಕಿ ಹಾಕೇ ಬಿಟ್ಟು ಇವಾಗ ತೋರಿಸ್ತಾ ಇದ್ವಿ. ಕೆಲವರು ರೈಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತಾರೆ, ಹೀಗೂ ಮಾಡ್ಬೋದು. ನೀರು ಮತ್ತು ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೀವಿ. ಇವಾಗ ಆದಮೇಲೆ ತೋರಿಸ್ತೀನಿ. ಈ ಕಡೆ ಚಿಕನ್ ಕುದೀತಾ ಇದೆ. ಈ ಕಡೆ ಇವಾಗ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ 1 ಟೊಮೆಟೊ ಮತ್ತು ಕೊಬ್ಬರಿ ಅಷ್ಟೇ ಹಾಕ್ತಿದ್ದೀವಿ. ಯಾಕಂದರೆ ಅದಕ್ಕೆ ಮಸಾಲೆ ಆಲ್ರೆಡಿ ತುಂಬ ಹಾಕಿದ್ದೀವಲ್ಲ. ಇದಕ್ಕೆ ಪುನಃ ಹೊಸ ಮಸಾಲೆ ಏನು ಹಾಕ್ತಾಯಿಲ್ಲ ನಾವು. ಫ್ರೆಂಡ್ಸ್, ಇಷ್ಟು ಸುಕ್ಕ ತೆಗೆದಿದ್ದೀನಿ. ಇದರಲ್ಲೇ ಬಿಟ್ಟಿದ್ದೀನಿ. ಇದಕ್ಕೆ ಇವಾಗ ರುಬ್ಕೊಂಡಿರೋ ಕೊಬ್ಬರಿನ ಹಾಕಿ ಇದಕ್ಕೆ ನೀರು ಹಾಕಿ, ಇದಕ್ಕೇನು ಉಪ್ಪು ಖಾರ ಕಮ್ಮಿ ಬೀಳುತ್ತಲ್ಲ ಅದನ್ನು ಹಾಕಿ ಕುದಿಸ್ಬಿಟ್ರೆ ಇದು ಸಾಂಬಾರು ರೆಡಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಫ್ರೆಂಡ್ಸ್ ಕುದ್ಮೇಲೆ ಸ್ವಲ್ಪ ಹೊತ್ತಾ ಇದ್ರೆ ನೀರು ಹಾಕ್ಬೋದು. ಆ್ಯಂಡ್ ಆಮೇಲೆ ಉಪ್ಪು ಖಾರ ಕಮ್ಮಿ ಆಗಿದ್ರೆ ಹಾಕ್ಕೊಂಡಾಯ್ತು. ಯಾಕಂದರೆ ಮಸಾಲೆಯಲ್ಲೇ ನಾವು ಹಾಕಿಬಿಟ್ಟಿರ್ತೀವಿ, ಹಾಗಾಗಿ ಅದೊಂದು ಪಾಯಿಂಟ್ ಮಿಸ್ ಆಗಿಬಿಟ್ಟಿತ್ತು. ಸೊ ಈಗ ಇದಕ್ಕೆ ನೀರು ಹಾಕಬೇಕು. ಕೊಬ್ಬರಿ ಹಾಕಿದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಉಪ್ಪು ಖಾರ ಕಮ್ಮಿ ಬಿದ್ದಿದ್ದನ್ನು ಹಾಕಿಬಿಟ್ಟು ಕುದಿಸ್ಬಿಟ್ರೆ ಆಯಿತು. ಸಾಂಬಾರಂತೂ ರೆಡಿ ಆಗುತ್ತೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ಗಟ್ಟಿಯಾಗಿ ಬೇಡ. ಇದು ಸುಕ್ಕ ಅಂತೂ ರೆಡಿಯಾಗಿದೆ. ಪರೋಟ ಬೇಯಿಸಿದ್ದೀನಿ. ಈ ಕಡೆ ರೈಸ್ ಆಯಿತು. ಇದು ರೈಸ್ ರೆಡಿಯಾಗಿದೆ. ಸಾರು ಕುದೀತಾ ಇದೆ. ಸೊ ರೆಡಿಯಾಗಿದೆ ಸಾಂಬಾರು ಕೂಡ.
ಉಪ್ಪು ಖಾರ ಹಾಕಿ ಕುದಿಸಿದ್ದೆ. ಏನಿಲ್ಲ, ಸ್ವಲ್ಪ ಖಾರ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಕೊಬ್ಬರಿಗೆ ಎಷ್ಟು ಬೇಕೋ ಅಷ್ಟು. ಸಖತ್ತಾಗಿದೆ. ನಾವಂತೂ ಹೀಗೆ ಮಾಡ್ತೀವಿ. ಓಕೆ, ಸಖತ್ತಾಗಿದೆ. ಬನ್ನಿ ಊಟ ಮಾಡೋಣ. ಎಲ್ಲ ಅಡುಗೆ ಆಯಿತು, ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಪರೋಟ ಜೊತೆಗೆ ಸುಕ್ಕನ ಟೇಸ್ಟ್ ಮಾಡೋಣ. ಬಾಯಲ್ಲಿ ಇಟ್ಟಿದ್ದಂಗೆ ಟೇಸ್ಟ್ ನಾಗೆ ಹತ್ತುತ್ತಾ ಇದೆ. ನಿಜವಾಗ್ಲೂ ಅಷ್ಟು ಸಖತ್ತಾಗಿದೆ. ನಮ್ಮ ಮನೆಯವ್ರು ಮಾಡಿದ್ದಲ್ವ, ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ವಾವ್, ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವೊಂದ್ಸಲ ಈ ಥರ ಟ್ರೈ ಮಾಡಿ ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ನಿಮಗೆ ಕರೆಕ್ಟಾಗಿ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸತ್ಯವಾಗ್ಲೂ ನಾನು ಇನ್ನೊಂದು ಸಲ ಚಿಕನ್ ಮಾಡ್ತೀವಲ್ಲ ಆವಾಗ ನಿಮಗೆ ಕರೆಕ್ಟಾಗಿ ವಿಡಿಯೋ ಮಾಡಿ ಕಳಿಸ್ತೀವಿ. ಯಾಕಂದರೆ ಈ ಸಲ ಸ್ವಲ್ಪ ಅರ್ಧ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಲ್ವಾ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಚಿಕನ್ ಸುಕ್ಕ ಸಾಂಬಾರು ಹೇಗೆ ಮಾಡ್ತೀವಿ ಅಂತ ಬೇಕಿದ್ದರೆ ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ. ಕಮೆಂಟ್ ಮಾಡಿ ಬೇಕಿದ್ದರೆ. ಓಕೆ, ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.